ಕೌಂಟಿಂಗ್ ಶುರುವಾಗಿ ಆಲ್ಮೋಸ್ಟ್ 5-6 ರೌಂಡ್ ಅಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಸಹಜವಾಗಿ ಅವರು ದೇವರ ಮೊರೆ ಹೋಗಿ ದೇವರ ಮೇಲೆ ಭಾರ ಆಗ್ತಾ ಇರುವಂತ ಸಂದರ್ಭ ಅದು. ಅಂದ್ರೆ ಅವರಿಗೊಂದು ಆತಂಕ ಈ ಸಂದರ್ಭದಲ್ಲಿ ಇದೆ ಅಂತೇಳಿ ಮ್ಯಾಜಿಕ್ ನಂಬರ್ ಅನ್ನ ಮಹಾಯುತಿ ಮಹಾರಾಷ್ಟ್ರದಲ್ಲಿ ದಾಟ್ತಾ ಇದೆ. ಮಹಾವಿಕಾಸ್ ಅಘಾಡಿಯ ಮುನ್ನಡೆಯ ಕ್ಷೇತ್ರಗಳು 91ಕ್ಕೆ ಕುಸಿದಿದೆ. ಚುನಾವಣಾ ಆಯೋಗದ ಮಾಹಿತಿಯಂತೆ ಮಹಾಯುತಿ ಇದೀಗ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮುನ್ನಡೆ ಕ್ಷೇತ್ರಗಳಲ್ಲಿ 2 ಅಂಕಿಗೆ ಕುಸಿದಿದೆ ಮಹಾವಿಕಾಸ್ ಅಘಾಡಿ. ರಂಗನಾಥ್ ಅವರು ಆಗ್ತಾನೆ ಹೇಳ್ತಾ ಇದ್ದಾಗೆ ಕೆಲವೇ ತಿಂಗಳುಗಳ ಹಿಂದೆ ನಡೆದಿದ್ದಂತ ಚುನಾವಣೆಯಲ್ಲಿ 30 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಲೋಕಸಭಾ ಚುನಾವಣೆಯಲ್ಲಿ ಯಾರು? ಮಹಾವಿಕಾಸ್ ಅಘಾಡಿ 48 ಕ್ಷೇತ್ರಗಳ ಪೈಕಿ 30 ಕ್ಷೇತ್ರಗಳಲ್ಲಿ ಗೆದ್ದಿದ್ರು MVA. ಬಿಜೆಪಿ ನೇತೃತ್ವದ ಮಹಾಯುತಿ ಕೇವಲ 17 ಕ್ಷೇತ್ರಗಳಲ್ಲಿ ಗೆದ್ದಿದ್ರು, ಒಂದ್ ಬೇರೆಯವ್ರು ಗೆದ್ದಂತ. ಟ್ರೆಂಡ್ ಹೆಂಗಿತ್ತು ನೋಡಿ, ಆಲ್ಮೋಸ್ಟ್ 1 to 2 ಅನ್ನೋ ರೀತಿಯಾಗಿ ಮುನ್ನಡೆಯನ್ನ ಸಾಧಿಸಿದ್ದಂತ ಇಲ್ಲಿ ಮಹಾವಿಕಾಸ್ ಅಘಾಡಿ ಈಗ ಚೇಂಜ್ ಮಾಡಿದ್ರೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅವರು ಹಿನ್ನಡೆ ಕಾರಣ ಆಗ್ತಾ ಇದೆ. ಅಂದ್ರೆ ಹಿನ್ನಡೆಯಲ್ಲಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಬಿಜೆಪಿ ತಾನು ಮಾಡಿದಂತ ತಪ್ಪುಗಳನ್ನ ಅರ್ಥಕೊಂಡು ಮಾಡಿದಂತ ಸ್ಟ್ರಾಟಜಿಗಳು ಪ್ರಯತ್ನಗಳು ಇದು ಹೇಗಿತ್ತು ಅನ್ನುವಂಥದ್ದಕ್ಕೆ ಆಮೇಲೆ ಹಿಂದೆಂದೂ ಕಾಣದಂತ ಉಗ್ರ ಹಿಂದುತ್ವವನ್ನ ನಾವು ಪ್ರಧಾನಿ ಬಾಯಲ್ಲೂ ಕೂಡ ಕೇಳಿದೀವಿ. ಯಾವ ಮಾತಿಗೆ, ಎಷ್ಟು ಮಟ್ಟಿಗೆ ಅಂದ್ರೆ ಬಟೆಂಗೆ ತೋ ಕಾಟೆಂಗೆ, ಏಕ್ ಹೇ ತೋ ಸೇಫ್ ಹೇ, ಈ ರೀತಿಯಾದಂಥದ್ದು ಒಬ್ರು ಪ್ರಧಾನಿ ಆಡಿರುವಂತ ಮಾತುಗಳಿದೆಲ್ಲ. ಅಲ್ಲಿಗೆ ಯಾವ ಮಟ್ಟಿಗೆ ಮೊರೆ ಹೋಗಿದೆ ಅದಕ್ಕೆ ತಕ್ಕಂಗೆ ವಕ್ಫ್ ಮತ್ತೊಂದು ಆದಂತ ಸಮಸ್ಯೆಗಳು ಕೂಡ ಇವ್ರು ಈ ಮಾತಿಗೆ ಪುಷ್ಟೀಕರಿಸಂಗೆ ಆಗ್ಬಿಡ್ತು ಅಲ್ಲಿನ ಮತದಾರರಿಗೆ. ಒಂದು ಧರ್ಮದ ಪರವಾಗಿ ಬಿಜೆಪಿಯ ಸಂಭ್ರಮಾಚರಣೆ ನಾವು ಹಾವೇರಿಯಲ್ಲಿ ನೋಡ್ತಾ ಇದೀವಿ. ಶಿಗ್ಗಾವಿಲಿ ಅಲ್ಲೂ ಕೂಡ ಬಿಜೆಪಿಯವರು ನಾವೀಗ ಗೆದ್ದೇ ಬಿಟ್ಟು ಅನ್ನುವಷ್ಟರ ಮಟ್ಟಿಗಿನ ವಿಶ್ವಾಸದಲ್ಲಿ ಹಾರಿಸ್ತಾ ಇರುವಂತ ನೋಡ್ತಾ ಇದೀವಿ ನಾವು. ಅಂದ್ರೆ ಈ ಮುಖಾಂತರ ಬಿಜೆಪಿ ಅಲ್ಲಿ ನೋ ಡೌಟ್ ಏಕಮೇವಾದ್ವಿತೀಯ ಪಕ್ಷವಾಗಿ ಅದು ಹೊರಹೊಮ್ತಾ ಇದೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಂದ್ರೆ ಅವರು ಒಂದು ಪಾಠವನ್ನು ಕಲ್ತರು. ಬೇರೆ ಈಗ ನೋಡಿ, ಕಳೆದ ಬಾರಿ ಲೋಕಸಭಾ ಚುನಾವಣೆ ಆದಂಥ ಸಂದರ್ಭದಲ್ಲಿ ಮಿತ್ರ ಪಕ್ಷಗಳು ಹಿನ್ನಡೆ ಆಗಿದ್ರಿಂದ ಬಿಜೆಪಿಗೂ ಹಿನ್ನಡೆ ಆಗ್ಬಿಡ್ತು ದೊಡ್ಡ ಮಟ್ಟದಲ್ಲಿ. ಈ ಬಾರಿ ಏನು ಅಂತಂದ್ರೆ ಅವರು ಮಿತ್ರ ಪಕ್ಷಗಳು ಏನೇ ಆದರೂ ಕೂಡ ನಮ್ಮ ಶಕ್ತಿ ಸಾಮರ್ಥ್ಯ ಏನಿದೆಯಲ್ಲ ಅದನ್ನು ಸಂಪೂರ್ಣವಾಗಿ ತೋರಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು. ಅದರ ಫಲಿತಾಂಶವನ್ನು ನಾವು ನೋಡ್ತಾ ಇದೀವಿ. ಬಹುಶಃ ಈ ಟ್ರೆಂಡ್ ಮುಂದುವರೆದ್ರೆ ಅನಿವಾರ್ಯ ಪರಿಸ್ಥಿತಿ ಬಹುಶಃ ಈ ಟ್ರೆಂಡ್ ಏನಾದ್ರು ನೀವು ಮಹಾರಾಷ್ಟ್ರದ ಈ ಟ್ರೆಂಡ್ ಮುಂದುವರೆದ್ರೆ ಬಹುಶಃ ಬಿಜೆಪಿಗೆ ಅಜಿತ್ ಪವಾರ್ ಅವ್ರು ಬಣದ ಮೇಲೆ ಅತಿಯಾದಂತ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಅನ್ನೋದು ಕಾಣ್ತದೆ.